ನಾವು ಬಸವೇಶ್ವರ ನಗರಕ್ಕೆ ಬಂದಿದ್ದೀವಿ. ಮತ್ತು ಶಾಪಿಂಗ್ ಹಬ್ಬಕ್ಕೆ ಮಕ್ಳಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ. ಇದು ಹೊಸ ವರ್ಷ ಅಲ್ವಾ, ಹಾಗಾಗಿ ಎಲ್ಲರಿಗೂ ಹೊಸ ಬಟ್ಟೆ ತೊಗೊಳ್ಳೇಬೇಕು. ಮಾವ ಬಂದಿದ್ದರು, ಅವ್ರನ್ನೂ ಕರ್ಕೊಂಡು ಬಸವೇಶ್ವರ ನಗರ ಟ್ರೆಂಡ್ಸಿಗೆ ಬಂದಿದ್ದೀವಿ. ನನ್ನ ಮಗಳಿಗೆ ಬಟ್ಟೆ ಸೆಲೆಕ್ಟ್ ಆಗಲೇ ಇಲ್ಲ ಒಂದು ಅಂಗಡಿಲಿ. ಯುಗಾದಿ ಇದೇನೋ ಆಫರ್ ಇರ್ಬೋದು, ನೋಡೋಣ. ಹೌದಾ? ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆಗಳು, ಹೊಸ ಡಿಸೈನ್ಗಳೆಲ್ಲ ಇದ್ದು ಆಫರ್ ನಡೀತಾ ಇತ್ತು. ಸೊ ನೋಡ್ಬೋದು ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ. ಸೊ ನಾವು ನಮ್ಮದೇನು ಬಟ್ಟೆ ನೋಡೋಕ್ಕೆ ಹೋಗಿರಲಿಲ್ಲ, ಮಕ್ಳಿಗೆ ನೋಡೋದಲ್ವಾ, ಹಾಗಾಗಿ ಇಲ್ಲೇ ನೋಡಲಿಲ್ಲ ಜಾಸ್ತಿ. ಸುಮ್ಮನೆ ನೀವು ಒಂದೆರಡು ಫೋಟೋಸ್ ತಕ್ಕೊಂಡೆ ಅಷ್ಟೇ. ಸೊ ಮಕ್ಳಿಗೆ ತಗೋಬೇಕು ಅಂತಲೇ ಬಂದಿದ್ದು. ನಮಗೆಲ್ಲ ಆಲ್ರೆಡಿ ಶಾಪಿಂಗ್ ಆಗಿತ್ತಲ್ವ, ಹಾಗಾಗಿ ಮಕ್ಳಿಗೆ ತೊಗೋಬೇಕು ಅಂತಲೇ ಬಂದಿದ್ದು. ಸೊ ಹಾಗಾಗಿ ಮೇಲ್ಗಡೆ ಹೋಗಿ ಮಕ್ಳಿಗೆ ನೋಡೋಣ ಅಂತ ಹೇಳಿ ಮಾವ ಬಂದಿದ್ದರು. ಸೊ ಅವ್ರಿಗೂ ಎಲ್ಲ ಬಟ್ಟೆ ತೊಗೊಬೇಕಾಗಿತ್ತು, ಹಾಗಾಗಿ ಅವ್ರನ್ನೂ ಕರ್ಕೊಂಡು ಬಂದ್ವಿ. ಸೊ ಫಸ್ಟು ಮಕ್ಳಿಗೆ ತೊಗೊಂಬರೋಣ, ಆಮೇಲೆ ಅವ್ರಿಗೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ನೋಡಿ, ಇದೆಲ್ಲ ಟಾಪ್ಸ್ ಎಲ್ಲ 499 ಆನ್ವರ್ಡ್ಸ್ ಅಂತ ಇತ್ತು. ಸೊ ನೋಡ್ಬೋದು, ಸುಮಾರು ಕಲೆಕ್ಷನ್ಸ್ ಇತ್ತು. ಜನನೂ ಇದ್ದರು, ಯಾಕಂದರೆ ಇವತ್ತು ಸಂಡೇ ಅಲ್ವಾ, ಹಾಗಾಗಿ. ಬೈ ಟು ಗೆಟ್ ಟು ಆಫ್. ಟಿ ಶರ್ಟ್ಸು 399 ಆನ್ವರ್ಡ್ಸು ಮಕ್ಕಳದು. ಮೋನು, ಹಾಂ ನೋಡು ಟಿ ಶರ್ಟ್ಸ್ 399 ಆನ್ವರ್ಡ್ಸ್. ಇದು ನೋಡಪ್ಪ, ಪಿಂಕ್ ಚೆನ್ನಾಗಿರಂಗೈತೆ. ಹತ್ರ ಈ ಥರ ಇತ್ತಲ್ಲ, ಓನ್ಲಿ ಟಿ ಶರ್ಟಾ? ಚೆನ್ನಾಗಿತ್ತು ಕಣ, ಸರಿ ಹೇಳ. ಬೈ 3 get 150 ಆಫ್, ಬೈ 2 get 50 ಆಫ್. ತಾತ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಮೊದಲೊಂದು ಅಂಗಡಿಲಿ ನೋಡಿದ್ವಿ, ಅಲ್ಲಿ ಯಾಕೋ ಸೆಲೆಕ್ಟೇ ಆಗಲಿಲ್ಲ. ಫ್ರಾಕ್ಸ್ಗಳು ಆ ಥರದ್ದು ಹಾಕೋ ಬಂದರೆ ಅಷ್ಟೇನು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ನೋಡೋಕ್ಕೆ ಚೆನ್ನಾಗಿತ್ತು. ಸೊ ಹಾಗಾಗಿ ಬೇಡ ಅಂತ ಹೇಳಿ ಟ್ರೆಂಡ್ಸಿಗೆ ಬಂದ್ವಿ. ಸೊ ಇಲ್ಲಿ ಬಂದ ತಕ್ಷಣ ಸೆಲೆಕ್ಟ್ ಆಗಿಬಿಡ್ತು, ಯಾಕಂದರೆ ಅವ್ರಿಗೆ ಜೀನ್ಸು ಟಿ ಶರ್ಟ್ ಹಾಕಿ ರೂಢಿ ಆಗಿಬಿಟ್ಟು ಬೇರೆದಂದರೆ ಅಷ್ಟು ಸೆಲೆಕ್ಟ್ ಆಗಲ್ಲ ಬೇಗ. ಸೊ ಹಾಗಾಗಿ ಇಲ್ಲಿ ಬೇಗ ಶಾಪಿಂಗ್ ಆಯಿತು. ಡ್ರೈವ್ ಮಾಡಬೇಕಾದ್ರೆ ಯಾವ್ಯಾವ ರೂಲ್ಸ್ ಫಾಲೋ ಮಾಡಬೇಕು ಅಂತ ಹೇಳಿ. ಇದು ಆಮೇಲೆ ಡೋಂಟ್ ಯೂಸ್ ಮೊಬೈಲ್ ವೈಲ್ ಡ್ರೈವಿಂಗ್, ರೆಡ್ಯೂಸ್ ಸ್ಪೀಡ್, ಪ್ರೋಮೋ ಅಲ್ಲಿ ಸಂಭ್ರಮ, ಲಿಮಿಟೆಡ್ ಬಿರಿಯಾನಿ ಭೋಜನ 300 ರುಪೀಸ್, ಇದೆಲ್ಲ ಇರುತ್ತೆ ಊಟ. ಸಂಭ್ರಮ ರೆಸ್ಟೋರೆಂಟ್ ಇದು. ನನ್ನ ಮಗಳು ಶಾಪಿಂಗು ಟ್ರೆಂಡ್ಸ್ ಎಲ್ಲ ಆಯಿತು. ಸೊ ಟ್ರೆಂಡ್ಸಲ್ಲೇ ಮುಗೀತು. ಬೇರೆ ಒಂದು 2-3 ಶಾಪ್ಗೆ ಹೋದ್ವಿ, ಅಲ್ಲೆಲ್ಲ ಅಷ್ಟಾಗೂ ಇಷ್ಟ ಆಗಲಿಲ್ಲ. ಸೊ ಈಗ ಹಬ್ಬಕ್ಕೆ ತಗೊಳ್ಳೋಣ, ಆಮೇಲೆ ನೋಡೋಣ ಅಂತ ಹೇಳಿಬಿಟ್ಟು ಈಗ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಈಗ ಇಲ್ಲೇ ಸಂಭ್ರಮ ಅಂತ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಸೊ ಇಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಅನ್ಲಿಮಿಟೆಡ್ ಫುಡ್, ಇಲ್ಲಿ ಬಿರಿಯಾನಿ ಆಗಿರ್ಬೋದು, ರೋಟಿ ಅಥವಾ ಚಿಕನ್ ಸ್ಟಾರ್ಟರ್ಸು ಯಾವುದಾದ್ರೂ ಅನ್ಲಿಮಿಟೆಡ್ಡು. ಸೊ ಊಟ ಎಲ್ಲ ಮುಗೀತು, ತುಂಬ ಚೆನ್ನಾಗಿತ್ತು ಊಟ. ಮಕ್ಕಳು ಹಸ್ಬೆಂಡ್ ಇಬ್ಬರು ಕ್ರಿಕೆಟ್ ನೋಡ್ತಾ ಇದ್ದಾರೆ. ಇವತ್ತು ಕ್ರಿಕೆಟ್ ಫೈನಲ್ಸ್ ಇತ್ತಲ್ವ, ವರ್ಲ್ಡ್ ಕಪ್ಪು. ನಮ್ಮದೆಲ್ಲ ಊಟ ಆಯಿತು. ಸೊ ಈಗ ಮನೆಗೆ ಬರ್ತಾಯಿದ್ದೀವಿ. ನೆಕ್ಸ್ಟ್ ಡೇ ಮಂಡೇ ಆಗಿರೋದ್ರಿಂದ ಮಕ್ಕಳಿಗೆ ಸ್ಕೂಲಿಗೆ ಬಾಕ್ಸ್ಗೆ ಫ್ರೂಟ್ಸ್ ಕಂಪಲ್ಸರಿ ಇರಲೇಬೇಕು, ಹಾಗಾಗಿ ಇಲ್ಲೇ ಸ್ಟಾಪ್ ಮಾಡಿದ್ವಿ ಫ್ರೂಟ್ಸ್ ತಗೊಳ್ಳೋಣ ಅಂತ ಹೇಳಿ. ಮಕ್ಕಳಿಗೆ ಶಾಪಿಂಗ್ ಎಲ್ಲ ಆಯಿತು ನನ್ನ ಮಗಳಿಗೆ. ಸೊ ಇದು ಸೆಟ್ ಒಂದು. ಸೊ ಇದು ಒಂದು ಟೀ ಶರ್ಟ್, ಇದು ಒಂದು ಟೀ ಶರ್ಟ್, ಇದು ಒಂದು ಟೀ ಶರ್ಟ್, ಇದೊಂದು ಪ್ಯಾಂಟು, ಇದು ಟೀ ಶರ್ಟ್, ಇಬ್ರಿಗೂ ಒಂದೇ ಥರ ಮ್ಯಾಚಿಂಗ್. ಸೊ ಜೀನ್ಸ್ ಪ್ಯಾಂಟ್ ಇತ್ತು, ಹಾಗಾಗಿ ಟಿ ಶರ್ಟು ಪ್ಯಾಂಟ್, ಇದು ಟಿ ಶರ್ಟು ಪ್ಯಾಂಟ್. ಇದು ಓವರ್ ಸೈಜ್ ಟಿ ಶರ್ಟ್ ಬರುತ್ತಲ್ಲ ಆ ರೀತಿದು, ಚೆನ್ನಾಗಿರುತ್ತೆ, ಫ್ರೀಯಾಗಿರುತ್ತೆ ಸ್ವಲ್ಪ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳಿ
ಸೊ ಇಷ್ಟು ಶಾಪಿಂಗು ಮಾವಂಗೆ ಅವ್ರಿಗೆ, ಮತ್ತು ನಾವು ಈಗ ನಾಗರು ಪೂಜೆ ಮಾಡ್ತೀವಿ. ಈಗ ಯುಗಾದಿ ಹಬ್ಬದ ಟೈಮಲ್ಲಿ ಊರಲ್ಲಿ ನಾಗರು ಪೂಜೆನೂ ಮಾಡಬೇಕು. ಹಾಗಾಗಿ ಮಾವಂಗೂ ಬಟ್ಟೆ ತೊಗೊಂಡು, ಸೊ ಮತ್ತು ನೆಕ್ಸ್ಟು ಇಷ್ಟೊತ್ತಾಯಿತು ಬರೋದು, ಆಗಲೇ 9:30 ಆಗಿತ್ತು. ಸೊ ಬಂದ ತಕ್ಷಣವೇ ಕ್ರಿಕೆಟ್ ಸ್ಟಾರ್ಟ್ ಆಗಿದೆಯಲ್ಲ, ಎಲ್ಲ ಕ್ರಿಕೆಟ್ ನೋಡೋಕೆ ಕೂತ್ಬಿಟ್ಟಿದ್ದಾರೆ ಈಗ. ಬೇಕು ಮತ್ತು ಅವ್ರಿಗೆ ಬಟ್ಟೆ, ಪಂಚೆ, ಶರ್ಟು, ಅತ್ತೆಗೆ ಸೀರೆ, ಸೊ ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಸೊ ಹಬ್ಬದ ಶಾಪಿಂಗ್ ಹೀಗಿರುತ್ತೆ ನಮ್ಮ ಹಳ್ಳಿ ಕಡೆ ಎಲ್ಲ ಹೀಗೇನೆ, ವರ್ಷಕ್ಕೊಂದ್ಸತಿ ಇದು ಹೊಸ ವರ್ಷ ಅಂತ ಹೇಳಿಬಿಟ್ಟು ಮನೆ ಮಂದಿಗೆಲ್ಲನೂ ಹೊಸ ಬಟ್ಟೆ ತೊಗೊಳ್ಳೋ ಅಂಥದ್ದು. ಸೊ ಹಾಗಾಗಿ ಪ್ರತಿ ವರ್ಷವೂ ಇದೇ ರೀತಿಯೇ ಎಲ್ಲರಿಗೂ ಹಬ್ಬಕ್ಕೆ ಎಲ್ಲ ಶಾಪಿಂಗ್ ಆಯಿತು. ಮಕ್ಕಳಿಗೆ ತಂದಿರಲಿಲ್ಲ ಮಗಳಿಗೆ, ಹಾಗಾಗಿ ಈಗ ಹೋಗಿ ತೊಗೊಂಡು ಬಂದಿದ್ದಂಥದ್ದು. ಸೊ ಶಾಪಿಂಗ್ ಆಯಿತು. ನನ್ನ ಮಗಳಿಗೆ ಎಕ್ಸಾಮ್ ಇದೆ ನಾಳೆಯಿಂದ. ಇವತ್ತು ಕ್ರಿಕೆಟು ಬರ್ತಾಯಿದೆ, ವರ್ಲ್ಡ್ ಕಪ್ಪು. ಅವಳು ಕ್ರಿಕೆಟ್ ನೋಡೋಕ್ಕೂ ಇಷ್ಟ, ಎಕ್ಸಾಮ್ಗೂ ಓದಬೇಕು. ಸೊ ಹಾಗಾಗಿ ಈಗ ಓದೋಕೆ ಕೂತಿದ್ದಾಳೆ ಬಂದಮೇಲೆ. ಈಗ ನನ್ನ ಮಗಳಿಗೆ ಇಲ್ಲಿಗೆ ಬುಕ್ ತೊಗೊಂಡು ಬಾ ಅಂತ ಹೇಳಿದ್ದೀನಿ, ಓದಿಸ್ಬೇಕು ಅವಳಿಗೂ. ಸೊ ತೊಗೊಬಂದ ಬುಕ್ಕು, ಹೋಗಿ ತೊಗೊಂಬರ್ಬೇಕೀಗ. ಸೊ ಹಬ್ಬದ ಶಾಪಿಂಗ್ ಎಲ್ಲ ಇಲ್ಲಿಗೆ ಮುಗೀತು. ಸೊ 2-3 ಡೇಸ್ ಹೋಗಿದ್ದಾಯಿತು ಹಬ್ಬದ ಶಾಪಿಂಗಿಗೆ. ಸೊ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾ ವಿನ್ ಆಯಿತು. ಸೊ ಎಲ್ಲ ಪಟಾಕಿ ಹೊಡಿತಾ ಇದ್ದಾರೆ, ತುಂಬ ಸೌಂಡ್ ಬರ್ತಾ ಇದೆ. ನನ್ನ ಮಗಳಿಗಂತೂ ಸಖತ್ ಖುಷಿ ಅಂದರೆ ಖುಷಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ರಾಗಿ ಅಂಬಲಿ ಮಾಡೋಣ ಅಂತ ಹೇಳಿಬಿಟ್ಟು ರಾಗಿ ಗಂಜಿ ಮಾಡಿ ಇಟ್ಟಿದ್ದೀನಿ. ಅದು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ ಅಷ್ಟೇ ಆರಿದ ಮೇಲೆ. ಇದಕ್ಕೆ ಮಜ್ಜಿಗೆನ ಕಡ್ಕೊಂಡು ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಬೇಕಂದರೆ ಹಾಕೊಬೋದು. ಉಪ್ಪು ಎಲ್ಲ ಹಾಕಿಬಿಟ್ಟು ತೆಳುಗೆ ಮಾಡಿದ್ರೆ ಈ ಬೇಸಿಗೆಗೆ ತುಂಬ ತಂಪಾಗಿರುತ್ತೆ. ನಾನು ನೋಡಿ ಮಜ್ಜಿಗೆ ಕಡ್ಕೊಂಡು ತೆಳ್ಳಗೆ ಮಜ್ಜಿಗೆ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತೀನಿ. ಉಪ್ಪು ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿದ್ರೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬೇಸಿಗೆಯಲ್ಲಿ ತುಂಬ ಹೀಟ್ ಅಲ್ವಾ, ಹಾಗಾಗಿ ರಾಗಿ ಅಂಬಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಸ್ಬೆಂಡಿಗೆ ಸಖತ್ ಇಷ್ಟ ಆಯಿತು. 1-2-3 ದಿವಸ ಮಾಡಿಕೊಟ್ಟೆ, ತುಂಬ ಚೆನ್ನಾಗಿದೆ ಅಂದರು. ಹಾಗಾಗಿ ಡೈಲಿ ಬೆಳಗ್ಗೆ ಹೊತ್ತು ಇದನ್ನೇ ಮಾಡಿಕೊಡ್ತೀನಿ ಈಗ. ಸೊ ನೀವು ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದೇ ಮೊಸರು ಮಜ್ಜಿಗೆ ಇಷ್ಟಪಡೋರು ಮಜ್ಜಿಗೆ ಹಾಕ್ಕೊಂಡು ಕುಡಿಬೋದು. ಮೊಸರು ಹಾಕಬಾರ್ದು, ಮಜ್ಜಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತು ಹಸ್ಬೆಂಡ್ಗೆ ಬೆಳಗಿನ ತಿಂಡಿಗೆ ರಾಗಿ ಗಂಜಿ. ಇದಕ್ಕೆ ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚೂರು ಉಪ್ಪು ಹಾಕ್ಕೋಬೇಕು. ಗಂಜಿ ಮಾಡೋದಕ್ಕೆ ಉಪ್ಪು ಹಾಕಿದ್ದೀನಿ. ಈಗ ಮಜ್ಜಿಗೆ ಹಾಕಿದ್ಮೇಲೆ ಬೇಕಂದರೆ ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕೊಬೋದು. ಸೊ ಬಿಸಿ ಇರಲ್ಲ, ತಣ್ಣಗಿರುತ್ತೆ. ಘಮ ಸ್ಮೆಲ್ ಬರ್ತಾ ಇದೆ. ಸಾಂಬಾರು ಒಗ್ಗರಣೆ ಹಾಕ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ನುಗ್ಗೆಕಾಯಿ ಸಾಂಬಾರು, ಬೇಳೆ ನುಗ್ಗೆಕಾಯಿ ಹಾಕಿ ಸಾಂಬಾರು. ಒಗ್ಗರಣೆ ಸ್ಮೆಲ್ಲೇ ಘಮ ಅಂತ ಇರುತ್ತೆ. ನುಗ್ಗೆಕಾಯಿ ಬೇಳೆ ಸಾಂಬಾರು ಸೂಪರ್. ನುಗ್ಗೆಕಾಯಿ ಹಾಕಿದ್ರೆ ಸಾಂಬಾರಿಗೆ ಸೂಪರ್ ಟೇಸ್ಟ್ ಕೊಡುತ್ತೆ. ನಿಮಗೂ ಯಾರಿಗೆಲ್ಲ ನುಗ್ಗೆಕಾಯಿ ಇಷ್ಟ? ನುಗ್ಗೆ ಸೊಪ್ಪು ತುಂಬ ಹೆಲ್ತ್ಗೆ ಒಳ್ಳೆಯದು, ನುಗ್ಗೆಕಾಯಿ ಒಳ್ಳೆಯದು. ಸಾಂಬಾರಿಗೆ ಒಗ್ಗರಣೆ ಕೊಟ್ರೇ ಒಂಥರ ಟೇಸ್ಟ್ ಚೇಂಜ್ ಆಗುತ್ತೆ. ಸೊ ಒಗ್ಗರಣೆ ಹಾಕಲಿಲ್ಲ ಅಂದರೆ ಸಾಂಬಾರು ಊಟ ಮಾಡೋದಕ್ಕೇ ಏನೋ ಒಂಥರ ಮಿಸ್ಸಿಂಗ್ ಅನಿಸ್ತಾ ಇರುತ್ತೆ. ಒಗ್ಗರಣೆ ಹಾಕಿದ್ರೆ ತುಂಬ ಟೇಸ್ಟು. ಸೊ ಸಾಂಬಾರು ಒಂದು ಕುದಿ ಬರ್ತಾ ಇದೆ, ಸಾಕು. ಯಾಕಂದರೆ ಕುಕ್ಕರಲ್ಲಿ 2 ಸಲ ಕೂಗಿಸಿದ್ದೀನಲ್ಲ, ಒಂದು ಕುದಿ ಬಂದರೆ ಸಾಕು. ಸೊ ನುಗ್ಗೆಕಾಯಿ ಬೇಳೆ ಸಾಂಬಾರು ರೆಡಿ ಟು ಈಟ್. ಇದು ನಮ್ಮದು ನಾಟಿ ಬೇಳೆ ತಂದಿದ್ದು ಈ ಸಲ. ಸೊ ತುಂಬ ಚೆನ್ನಾಗಿರುತ್ತೆ. ಅಂದರೆ ತುಂಬ ಸಣ್ಣ ಇರುತ್ತೆ ಕಾಳು, ಬಟ್ ಸಾಂಬಾರಿಗೆ ಒಬ್ಬಟ್ಟೆಲ್ಲ ತುಂಬ ಟೇಸ್ಟಿಯಾಗುತ್ತೆ. ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಸಾಂಬಾರು ತುಂಬ ಟೇಸ್ಟ್ ಕೊಡುತ್ತೆ ನುಗ್ಗೆಕಾಯಿ ಹಾಕಿದ್ರೆ. ಇನ್ಮೇಲೆ ನುಗ್ಗೆಕಾಯಿ ಬರುತ್ತೆ, ಸೊಪ್ಪು ಸ್ವಲ್ಪ ದಿವಸ ಬರುತ್ತೆ, ಕಾಯಿ ಸ್ವಲ್ಪ ದಿವಸ ಬರುತ್ತೆ. ಸೊ ಈಗಂತೂ ಎಲ್ಲ ಮರಗಳಲ್ಲೂ ನೋಡಿದ್ರೆ ನುಗ್ಗೆಕಾಯಿ ಅಂತೂ ಜೋತ್ ಬೀಳ್ದು ನೇತಾಕಿರುತ್ತೆ, ಆ ರೀತಿ ಇರುತ್ತೆ. ಸೊ ಮದುವೆಗಳಲ್ಲಿ ಎಲ್ಲದರಲ್ಲೂ ಈಗ ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇರ್ತಾರೆ, ಹೋಟೆಲ್ಗಳಲ್ಲಷ್ಟೇ. ನಾವು ಮನೆಗಳಲ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡಿದ್ರೆ. ಸೊ ಇವತ್ತು ನುಗ್ಗೆಕಾಯಿ ಸಾಂಬಾರು. ಮಕ್ಕಳಿಗೆ ಇವತ್ತಿಂದ ಎಕ್ಸಾಮ್ ಸ್ಟಾರ್ಟು. ಸೊ ಇವತ್ತೊಂದು ಮುಗಿದಿದೆ. ಸೊ ಇನ್ನು ಒಂದು ದಿವಸ ರಜಾ, ಒಂದಿನ ಎಕ್ಸಾಮ್ ಇರುತ್ತೆ, ಆ ರೀತಿ. ಸೊ ಮಕ್ಕಳಿಗೆ ಎಕ್ಸಾಮ್ ಮುಗಿಯೋಷ್ಟರಲ್ಲಿ ಸೊ ಅವ್ರನ್ನ ಮೇಂಟೈನ್ ಮಾಡೋದೇ ಸಖತ್ ಕಷ್ಟ. ಕೂತ್ಕೊಂಡು ರಜಾ ಕೊಟ್ಟಿರ್ತಾರೆ, ಕೂತ್ಕೊಂಡು ಓದಲ್ಲ, ನಾವು ಓದಿ ಅಂತ ಹೇಳ್ತಾ ಇರ್ತೀವಿ.
ಸೊ ಮಕ್ಳಿಗೂ ನಾವು ಫೋರ್ಸ್ ಮಾಡಬಾರ್ದು, ಅವ್ರಿಗೂ ಸ್ವಲ್ಪ ಹೊತ್ತು ಬೇಜಾರಾಗುತ್ತಲ್ವ, ಹಾಗಾಗಿ ಸ್ವಲ್ಪ ಟೈಮ್ ಕೊಟ್ಟು ಆಮೇಲೆ ಓದೋಕ್ಕೆ ಬಿಡೋದು. ಸೊ ಸ್ವಲ್ಪ ಹೊತ್ತು ಸಂಜೆ ಎಲ್ಲ ಆಟ ಆಡಿದ್ರು ಹೊರಗಡೆ. ಸೊ ಈಗ ಓದೋಕ್ಕೆ ಕೂರಿಸಿದ್ದೀನಿ. ಆದ್ರೂ ಈಗ ಫ್ರೆಂಡ್ ಬಂದಿದ್ದಾನೆ ಆಲ್ರೆಡಿ. ಸೊ ಅವನ ಜೊತೆ ಆಚೆ ಹೋಗಿ ಅಲ್ಲೇ ಓದ್ಕೊತೀನಿ ಕೂತ್ಕೊಂಡು ಅಂತ. ಮ್ಯಾಥ್ಸ್ ಇರೋದು ವೆಡ್ನಸ್ಡೇಗೆ, ಹಾಗಾಗಿ ಎಲ್ಲ ಸಮಸ್ಯೆ ಎಲ್ಲ ಹಾಕ್ಕೊಟ್ಟಿದ್ದೀನಿ. ಸೊ ಅಲ್ಲೇ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಸಮಸ್ಯೆ ಎಲ್ಲನೂ. ಮಕ್ಳಿಗಂತೂ ಈಗ ಓದೋದಕ್ಕೆ ಕಾನ್ಸಂಟ್ರೇಷನ್ನೇ ಕಮ್ಮಿ ಆಗಿದೆ. ಓದೋದ್ರ ಕಡೆ ಕಾನ್ಸಂಟ್ರೇಷನ್ನೇ ಕಮ್ಮಿ ಆಗಿಬಿಟ್ಟಿದೆ. ಸೊ ಚಿಕ್ಕ ಹುಡುಗರಲ್ಲಿದ್ದಾಗ ಓದೋಕ್ಕೆ ಕೂರಿಸಿದ್ರೆ ಮುಗಿಯೋವರೆಗೂ ಎದೊಳ್ತಾ ಇರಲಿಲ್ಲ. ಈಗ 1-2 ನಿಮಿಷ ಓದೋದು ಹೆಚ್ಚು. ಅಷ್ಟರಲ್ಲಾಗಲೇ ಅವ್ರ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗಿರುತ್ತೆ. ಯಾರಾದರೂ ಹೊರಗಡೆ ಫ್ರೆಂಡ್ಸ್ ಮಾತಾಡ್ತಿರ್ತಾರೆ, ಇಲ್ಲ ಹೊಟ್ಟೆ ಹಸಿಯುತ್ತೆ, ಟಿ ವಿ ನೋಡ್ತೀನಿ, ನಿದ್ದೆ ಬರುತ್ತೆ, ಇದೇ ಕತೆಗಳವ್ರವು. ಸೊ ಈ ಕಡೆ ಅನ್ನನೂ ರೆಡಿಯಾಗಿದೆ. ನಾನು ಅನ್ನ ಕುಕ್ಕರಲ್ಲಿ ಮಾಡೋದಿಲ್ಲ. ಸೊ ಒಂದೊಂದ್ಸಲಿ ಅಷ್ಟೇ ಟಿಫನ್ ಏನಾದರೂ ಪಲಾವ್ ಗಿಲಾವ್ ಆ ಥರದ್ದಾದರೆ ಕುಕ್ಕರಲ್ಲಿ ಮಾಡ್ತೀನಿ, ಇಲ್ಲಾಂದರೆ ನಾನು ಪಾತ್ರೆಯಲ್ಲೇ ರೈಸ್ ಮಾಡ್ಕೊಂಬಿಡ್ತೀನಿ. ಸೊ ಹಾಗಾಗಿ ಇವತ್ತು ಅನ್ನ ರೆಡಿ ಆಗ್ತಾ ಇದೆ, ಬಿಸಿ ಬಿಸಿ ರೈಸ್. ಈ ಕಡೆ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ. ಹೊಟ್ಟೆ ಹಸಿವು ಅಂತ ಇದ್ದರು. ಸೊ ಹಾಗಾಗಿ ಬೇಗ ಊಟಕ್ಕೆ ಕೊಡೋಣ ಅಂತ ಹೇಳಿ ಬೇಗ ರೈಸು ಸಾಂಬಾರೆಲ್ಲ ಆಯಿತು. ಆಲ್ರೆಡಿ 8:30 ಆಗಿದೆ ಟೈಮು. ಸೊ ಹೊರಗಡೆ ಎಷ್ಟು ತಣ್ಣಗೆ ಗಾಳಿ ಬರ್ತಾ ಇದೆ. ಮನೆ ಒಳಗೆ ಆಲ್ರೆಡಿ ಸೆಕೆ ಸ್ಟಾರ್ಟ್ ಆಗಿದೆ. ಸಮ್ಮರ್ ಬಂತಲ್ಲ, ಇನ್ನೇನು ಸೆಕೆ ತುಂಬ. ಯಾಕ್ರೋ ಹಾಂ ಹೀಗೆ ಸೊಪ್ಪು ತಂದಿದ್ದೀನಿ. ಸೊಪ್ಪೆಲ್ಲ ಬಿಡಿಸ್ಕೊಂಡು ಇಟ್ಕೊಳ್ಳೋಣ ಈಗಲೇ ಅಂತ ಹೇಳಿ ಅರ್ವೆ ಸೊಪ್ಪೆಲ್ಲ ಈಗ ಬಿಡಿಸ್ಬೇಕು ನೀಟಾಗಿ. ನೋಡಿ, ಇಲ್ಲೊಂದು ಮಂಕಿ ಬಂದಿದೆ ನಮ್ಮ ಮನೇಲಿ. ಈ ಕಾಂಪೌಂಡ್ ಮೇಲೆ ಹತ್ತಿ ಸರ್ಕಸ್ ಮಾಡ್ತೈತೆ ಮಂಕಿ. ನೋಡಿ, ಇಲ್ಲೊಂದು ಮಂಕಿ ಇದೆ. ಇದು ಇಲ್ಲಿ ಆಟ ಆಡೋಕ್ಕೆ ಬಂದೈತೆ. ಇಲ್ಲಿ ಓದ್ಕೊಳಕ್ಕೆ ಬಂದೈತಿ ಈಚೆ. ತಾವಿಳಿರಿ ಕೆಳಕ್ಕೆ, ಬಿದ್ದರೆ ಹಿಂದಕ್ಕೆ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬೈ ಬಾಯ್.